ಬದನೆಕಾಯಿ ಹಾಕಿ ತುಂಬ ಟೇಸ್ಟಿಯಾಗಿ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಅದು ಮುದ್ದೆ ಜೊತೆಗಂತೂ ಹೇಳಿ ಮಾಡಿಸಿದ ಸಾಂಬಾರು. ಅದು ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಕಡಾಯ ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಫ್ರೈ ಮಾಡಲಿಕ್ಕೆ. ಒಂದು 8 ಹೆಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಯಾವುದೇ ಸಾಂಬಾರಾದರೂ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಯಾವುದೇ ಸಾಂಬಾರು ಮಾಡ್ತಾ ಇದ್ದರೆ ತರಕಾರಿ ಸಾಂಬಾರು ಫ್ರೈ ಮಾಡಿಕೊಂಡೇ ಮಾಡೋದು. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಖಾರಕ್ಕೊಂದು 8-10 ಹಸಿಮೆಣಸು. ಇದು ಖಾರ ಇದೆ ಅಷ್ಟಾಗಿ ಇಷ್ಟು ತೊಗೊಂಡಿನಿ. ನೀವು ಬೇಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಖಾರ ಬೇಕಿದ್ರೆ ಒಂದು 2-3 ಜಾಸ್ತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟನ್ನು ಫ್ರೈ ಮಾಡ್ಕೋಬೇಕು. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಸ್ವಲ್ಪ ಹಸಿ ಕೊಬ್ಬರಿ ಈ ಥರ ಹೆಚ್ಕೊಂಡ್ಬಿಟ್ಟು ಹಾಕಿದ್ದೀನಿ. ತುರಿದ್ಬಿಟ್ಟು ಹಾಕ್ಕೊಳ್ಳಿ ನೀವು. ಇದು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಯಾವುದೇ ಸಾಂಬಾರಾದರೂ ಒಂದು ಸ್ವಲ್ಪ ಹುಳಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಸ್ವಲ್ಪ. ಇದೊಂದು ದೊಡ್ಡ ಟೊಮೊಟೊ. ಇಷ್ಟನ್ನು ಸಹ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಸಹ ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಸಹ ಫ್ರೈ ಮಾಡ್ಕೊಳೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟಾಗಿದೆ. ಈಗ ಬಿಸಿ ತಣ್ಣಗಾದ್ಮೇಲೆ ರುಬ್ಕೊಂಬರೋಣ ಫ್ರೆಂಡ್ಸ್. ಅವರೆಕಾಳು, ಆಲೂಗಡ್ಡೆ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಮಿಕ್ಸಿ ಜಾರಿಗೆ ಫ್ರೈ ಮಾಡ್ಕೊಂಡಿರೋ ಮಸಾಲ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, 2 ಸ್ಪೂನ್ ಧನಿಯಾ ಪುಡಿ ಇದೆ. ಇದನ್ನು ಸಹ ಮಿಕ್ಸ್ ಮಾಡಿ ಬೇಕು. ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಂಬರೋಣ ಫ್ರೆಂಡ್ಸ್. ಮಸಾಲ ರುಬ್ಬಿರೋದಾಗಿದೆ. ಫ್ರೈ ಮಾಡ್ಕೊಂಡು ಕಡಾಯದಲ್ಲೇ ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಚಿಟಪಟ ಅಂತ ಹೇಳಿ ಸಿಡಿಬೇಕು. ಸಾಸಿವೆ ಸಿಡಿತಾ ಇದೆ. ಒಂದು 8-10 ಹೆಸಳು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು. ಸ್ವಲ್ಪ ಕರಿಬೇವು, ಮೀಡಿಯಮ್ ಸೈಜ್ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು. ರುಬ್ಬಿರೋ ಮಸಾಲ ಹಾಕ್ತಾಯಿದ್ದೀನಿ. ಜಾರ್ ತೊಳೆದು ನೀರೇ ಹಾಕ್ತಾಯಿದ್ದೀನಿ. ತಿಕ್ನೆಸ್ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಸಾಂಬಾರು. ಆಲೂಗಡ್ಡೆ, ಅವರೆಕಾಳು ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಬೇಳೆ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ದಪ್ಪ ಸಾಕಾಗುತ್ತೆ. ಸಾರು ಕುದಿ ಬಂದಮೇಲೆ ಬದನೆಕಾಯಿ ಹಾಕೋಣ. ಕುದಿ ಬಂದಿದೆ ನೋಡೋಣ. ಈ ಕುದಿತಿರ್ಬೇಕಾದ್ರೆ ಬದನೆಕಾಯಿ ಹಾಕ್ತಾಯಿದ್ದೀನಿ. ಅವರೆಕಾಳು, ಆಲೂಗಡ್ಡೆ ಬೇಯಬೇಕಾದ್ರೆ ನಾನು ಉಪ್ಪು ಹಾಕಿದ್ದೆ. ಈಗ ಹಾಕ್ತಾಯಿಲ್ಲ. ಆವಾಗಲೇ 2 ಸ್ಪೂನ್ ಹಾಕಿದ್ದೆ. ಇಷ್ಟು ಉಪ್ಪು ಸಾಕಾಗುತ್ತೆ. ಒಂದು 5 ನಿಮಿಷ ಕುದಿಬೇಕು ಹೈ ಫ್ಲೇಮಲ್ಲಿ. ಐದು ನಿಮಿಷ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಸೂಪರ್ ಬಂದಿದೆ. ಅವರೆಕಾಳು, ಬದನೆಕಾಯಿ, ಬಟಾಟೆ ಹಾಕಿ ಮಾಡಿರೋದು ಸಾಂಬಾರು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಟೇಸ್ಟ್ ಡಬಲ್ ಆಗಬೇಕು ಅಂದರೆ ಕರಿಮೀನು ಇದಕ್ಕೆ ಹುರಿದಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ನಾವು ಮೀನು ಹಾಕ್ತಾಯಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಮುದ್ದೆಗಂತೂ ಹಾಕೊಂಡು ಊಟ ಮಾಡ್ತಾಯಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಅನ್ನ ಜೊತೆಗೂ ಸಹ ಊಟ ಮಾಡ್ಬೋದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮುಂದೆ ಹೊಸ ರೆಸಿಪಿಗಳು ತರ್ತಾ ಇರ್ತೀವಿ. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.